ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾರ್ಥಿ ಮಿತ್ರ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನು ಸಹ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ಸುಲಭವಾಗಿ ಸಿಗುತ್ತೆ. ಮತ್ತು ನಮ್ಮ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ಮಾಡ್ತಾ ಇರೋ ಟಾಪಿಕ್ ಬಂದು 6th ಸೆಮ್ BComಗೆ ಇರುವಂತಹ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಯಾವ ಥರ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ. 12 ಮಾರ್ಕ್ಸ್ ಪ್ರಾಬ್ಲಮ್ನ ರಿಸ್ಕ್ ಆ್ಯಂಡ್ ರಿಟರ್ನ್ ಮೇಲೆ ಕೇಳುವಂಥ ಚಾನ್ಸಸ್ ಇದೆ. ಇದರಲ್ಲಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಗಿವನ್ ಬಿಲೋ ಆರ್ ದ likely returns in case of shares of A Limited and B Limited in the various economic conditions. Both the shares are presently quoted as 100 per share. ಎಕನಾಮಿಕ್ ಕಂಡೀಷನ್ ಕೊಟ್ಟಿದ್ದಾರೆ. ಎಕನಾಮಿಕ್ ಕಂಡೀಷನಲ್ಲಿ ಹೈ ಗ್ರೋತ್, ಲೋ, ಸ್ಟಾಗ್ನೇಷನ್ ಆ್ಯಂಡ್ ರಿಸೆಷನ್. ಪ್ರಾಬಬಿಲಿಟಿ ಕೊಟ್ಟಿದ್ದಾರೆ 0.3, 0.4 ಆ್ಯಂಡ್ 0.2 ಆ್ಯಂಡ್ 0.1. ರಿಟರ್ನ್ಸ್ ಆಫ್ ಎ ಲಿಮಿಟೆಡ್ ಕೊಟ್ಟಿದ್ದಾರೆ 100, 110, 120 ಆ್ಯಂಡ್ 140. ರಿಟರ್ನ್ಸ್ ಆಫ್ ಬಿ ಲಿಮಿಟೆಡ್ ಕೊಟ್ಟಿದ್ದಾರೆ 150, 130, 90 ಆ್ಯಂಡ್ 60. ವಿಚ್ ಈಸ್ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಅಂದರೆ ನಾವು 2 ಕಂಪ್ನಿ ಕೊಟ್ಟಿದ್ದಾರೆ, ಎ ಲಿಮಿಟೆಡ್ ಆ್ಯಂಡ್ ಬಿ ಲಿಮಿಟೆಡ್. ನಾವು ಕ್ಯಾಲ್ಕುಲೇಟ್ ಮಾಡಿ ಯಾವುದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಆನ್ಸರ್ನ ನೋಡೋಣ. ಓಕೆ, ಈಗ ನಾವು ಆನ್ಸರ್ನ ನೋಡೋಣ. ಫಸ್ಟು ಎ ಲಿಮಿಟೆಡ್ಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಕನಾಮಿಕ್ ಕಂಡೀಷನ್ಸ್ ನಮ್ಗೆ ಏನು ಕೊಟ್ಟಿದ್ದಾರೆ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನೇ ಹಾಕೋಬೇಕು. ಹೈ ಗ್ರೋತ್, ಲೋ, ಸ್ಟಾಗ್ನೇಷನ್ ಆ್ಯಂಡ್ ರಿಸೆಷನ್. ಪ್ರಾಬಬಿಲಿಟಿ ಏನು ಕೊಟ್ಟಿದ್ದಾರೆ 0.3, 0.4, 0.22 ಆ್ಯಂಡ್ 0.1. ರಿಟರ್ನ್ಸ್ ಆಫ್ ಎ ಲಿಮಿಟೆಡ್ 100, 110, 120 ಆ್ಯಂಡ್ 140. ಪಿ ಇಂಟು ಆರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ 0.3 ಇಂಟು 100 ಮಾಡಿದ್ರೆ 30, 0.4 ಇಂಟು 110 ಮಾಡಿದ್ರೆ 44, 0.2 ಇಂಟು 120 ಮಾಡಿದ್ರೆ 24, 0.1 ಇಂಟು 140 ಮಾಡಿದ್ರೆ 14. ಇದನ್ನು ನಾವು ಆರ್ ಬಾರ್ ಅಂತ ಹೇಳಿ ಕರಿತೀವಿ. ಇದು 112 ಬರುತ್ತೆ. ಇದನ್ನು ನಾವು ಆರ್ ಬಾರ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟು ಆರ್ ಮೈನಸ್ ಆರ್ ಬಾರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ 100 ಮೈನಸ್ 112 ಮಾಡಿದ್ರೆ -12, 110 ಮೈನಸ್ 112 ಮಾಡಿದ್ರೆ -2, 120 ಮೈನಸ್ 112 ಮಾಡಿದ್ರೆ 8, 140 ಮೈನಸ್ 112 ಮಾಡಿದ್ರೆ 28. ನೆಕ್ಸ್ಟು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಹೇಗೆ ಮಾಡೋದು ಅಂತ ಹೇಳಿದ್ರೆ 12 ಇಂಟು 12, 2 ಇಂಟು 2, 8 ಇಂಟು 8, 28 ಇಂಟು 28 ಮಾಡಿದ್ರೆ 144, 4, 64, 784 ಬರುತ್ತೆ. ನೆಕ್ಸ್ಟು ನಾವು ಪಿ ಇಂಟು ಆರ್ ಮೈನಸ್ ಆರ್ ಸ್ಕ್ವೇರ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಪ್ರಾಬಬಿಲಿಟಿ ಪಿ ಇಂಟು ಆರ್ ಮೈನಸ್ ಆರ್ ಸ್ಕ್ವೇರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ 0.4 ಇಂಟು 4 ಮಾಡಿದ್ರೆ 1.6, 0.2 ಇಂಟು 64 ಮಾಡಿದ್ರೆ 12.8, 0.1 ಇಂಟು 784 ಮಾಡಿದ್ರೆ 78.4 ಬರುತ್ತೆ. ಟೋಟಲ್ ನಮಗೆ 136 ಬರುತ್ತೆ. ಇದನ್ನು ನಾವು ವೇರಿಯನ್ಸ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ರೂಟ್ ಮಾಡಿದ್ರೆ ನಮಗೆ 11.66% ಬರುತ್ತೆ. ನೆಕ್ಸ್ಟು ನಾವು ಬಿ ಲಿಮಿಟೆಡ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಬಿ ಲಿಮಿಟೆಡು ಹಾಗೆಯೇ ಸೇಮ್ ಎಕನಾಮಿಕ್ ಕಂಡೀಷನ್ ಎಕನಾಮಿಕ್ ಕಂಡೀಷನಲ್ಲಿ ಹೈ ಗ್ರೋತ್, ಲೋ, ಸ್ಟಾಗ್ನೇಷನ್ ಆ್ಯಂಡ್ ರಿಸೆಷನ್ ಹಾಕೋಬೇಕು. ಪ್ರಾಬಬಿಲಿಟಿ 0.3, 0.4, 0.22 ಆ್ಯಂಡ್ 0.1 ಹಾಕೋತೀವಿ. ರಿಟರ್ನ್ಸ್ ಆಫ್ ಬಿ ಲಿಮಿಟೆಡ್ಗೆ 150, 130, 90 ಆ್ಯಂಡ್ 60 ಮಾಡ್ಕೊತೀವಿ. ಪಿ ಇಂಟು ಆರ್ಗೆ 0.3 ಇಂಟು 150, 0.4 ಇಂಟು 130, 0.2 ಇಂಟು 90, 0.1 ಇಂಟು 60 ಮಾಡಿದ್ರೆ 45, 52, 18 ಆ್ಯಂಡ್ 6 ಬರುತ್ತೆ. ಇದನ್ನು ಟೋಟಲ್ ಮಾಡಿದಾಗ ನಮಗೆ 121 ಬರುತ್ತೆ. ಇದನ್ನು ಆರ್ ಬಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಆರ್ ಮೈನಸ್ ಆರ್ ಬಾರ್ ಹೇಗೆ ಮಾಡೋದು ಅಂತ ಹೇಳಿದ್ರೆ 150 ಮೈನಸ್ 121 ಮಾಡಿದ್ರೆ 29, 130 ಮೈನಸ್ 121, 9, 90 ಮೈನಸ್ 121 -31, 60 ಮೈನಸ್ 121 -61 ಬರುತ್ತೆ. ನೆಕ್ಸ್ಟು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಹೇಗೆ ಮಾಡೋದು ಅಂತ ಹೇಳಿದ್ರೆ 29 ಇಂಟು 29 ಮಾಡಿದ್ರೆ 841, 9 ಇಂಟು 9 ಮಾಡಿದ್ರೆ 81, 31 ಇಂಟು 31 ಮಾಡಿದ್ರೆ 961, 61 ಇಂಟು 61 ಮಾಡಿದ್ರೆ 3721 ಬರುತ್ತೆ. ನೆಕ್ಸ್ಟು ಪಿ ಇಂಟು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಹೇಗೆ ಮಾಡೋದು ಅಂತ ಹೇಳಿದ್ರೆ 0.3 ಇಂಟು 841 ಮಾಡಿದ್ರೆ 252.3, 0.4 ಇಂಟು 81 ಮಾಡಿದ್ರೆ 32.4, 0.2 ಇಂಟು 961 ಮಾಡಿದ್ರೆ 192.2, 0.1 ಇಂಟು 3721 ಮಾಡಿದ್ರೆ 372.1 ಬರುತ್ತೆ. ಟೋಟಲ್ ನಮಗೆ 849 ಬರುತ್ತೆ. ಇಲ್ಲಿ ಯಾಕೆ ನಾವು ಮೈನಸ್ ಸಿಂಬಲ್ ಹಾಕ್ಕೊಂಡಿಲ್ಲ ಅಥವಾ ಮೈನಸ್ ಸೈನ್ ಹಾಕ್ಕೊಂಡಿಲ್ಲ ಅಂತ ಕೇಳ್ಬೋದು. ಮೈನಸ್ ಇಂಟು ಮೈನಸ್ ನಮಗೆ ಪ್ಲಸ್ ಆಗುತ್ತೆ, ಅದರಿಂದ ನಾವು ಮೈನಸ್ ಸೈನ್ನ ಇಲ್ಲಿ ಹಾಕ್ಕೊಳ್ಳೋದಿಲ್ಲ. ನೆಕ್ಸ್ಟು 849ನ ರೂಟ್ ಮಾಡಿದಾಗ 29.14 ಬರುತ್ತೆ, 14% ಬರುತ್ತೆ. ನಮಗೆ ಕ್ವಶನಲ್ಲಿ ಕೇಳಿದ್ದಾರೆ ಯಾವುದು ರಿಸ್ಕಿ ಅಂತ ಹೇಳಿ. ಎ ಮತ್ತು ಬಿಗೆ ಹೋಲಿಸ್ಕೊಂಡ್ರೆ ನಮಗೆ ಬಿ ಜಾಸ್ತಿ ರಿಸ್ಕ್ ಅಂತ ಹೇಳಿ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಅದು ಜಾಸ್ತಿ ಇದೆ.
11.66% ಇದೆ ಎ ಲಿಮಿಟೆಡ್ಗೆ. ಬಿ ಲಿಮಿಟೆಡ್ಗೆ 29.14% ಇದೆ. ಇವೆರಡರಲ್ಲಿ ಜಾಸ್ತಿ ಇರೋದು 29.14%. ಅದಕ್ಕೆ ನಾವು ಬಿ ಲಿಮಿಟೆಡ್ ಈಸ್ ಎ ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಥ್ಯಾಂಕ್ ಯು.